ನಮಸ್ಕಾರ ನನ್ನ ಎಲ್ಲ ಪ್ರೀತಿಯ ತೆರಿಗೆದಾರರಿಗೆ ಹಾಗೂ ಸ್ನೇಹಿತರಿಗೆ. ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಬರೋಕ್ಕೂ ಮೊದಲು ಸಾಕಷ್ಟು ಸ್ಪೆಕ್ಯುಲೇಷನ್ಗಳು ನಡೀತಾ ಇತ್ತು. ಅಂದರೆ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಮಾಡೋಕ್ಕೆ ಆಗಿದ್ದಂಥ ಮೊನೋಪಲಿ, ಅಂದರೆ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಮಾಡೋಕ್ಕೆ ಬರೀ ಚಾರ್ಟರ್ಡ್ ಅಕೌಂಟೆಂಟ್ಗಳಿಗೆ ಮಾತ್ರ ಅಥರೈಸೇಷನನ್ನು ಕೊಟ್ಟಿತ್ತು. ಆ್ಯಂಡ್ ಆ ಮೊನೋಪಲಿಯನ್ನು ಈಗ ಬ್ರೇಕ್ ಮಾಡುತ್ತೆ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಬಂದಮೇಲೆ. ಕಾಸ್ಟ್ ಅಕೌಂಟೆಂಟ್ಗಳಿಗೂ ಕೂಡ ಆಡಿಟ್ ಮಾಡೋಕ್ಕೆ ರೈಟ್ಸ್ ಕೊಡ್ತಾರೆ, ಆ್ಯಂಡ್ ಕಂಪ್ನಿ ಸೆಕ್ರೆಟರಿಗಳಿಗೂ ಕೂಡ ಆಡಿಟ್ ಮಾಡೋ ರೈಟ್ಸ್ ಪ್ರಿವಿಲೇಜ್ ಇರುತ್ತೆ ಅನ್ನುವಂಥ ಸಾಕಷ್ಟು ಸ್ಪೆಕ್ಯುಲೇಷನ್ಗಳು ನಡೀತಾ ಇತ್ತು. ಹಾಗೆ ಯೂಟ್ಯೂಬಲ್ಲೂ ಬಹಳಷ್ಟು ಜನಗಳು ಈ ಕುರಿತಾಗಿ ವಿಡಿಯೋಗಳನ್ನು ಕೂಡ ಮಾಡಿದರು. ಆ್ಯಂಡ್ ಫೈನಲ್ ಆಗಿ ಇದಕ್ಕೆಲ್ಲದಕ್ಕೂ ಕೂಡ ತೆರೆ ಬಿದ್ದಿದೆ. ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಈಗ ಆಲ್ರೆಡಿ ಸಿಕ್ಕಿದೆ. ನೀವು ಯಾರು ಬೇಕಾದರೂ ಗೂಗಲ್ ಮಾಡಿದ್ರೆ ನಿಮಗೆ PDF ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಸಿಕ್ಬಿಡುತ್ತೆ. ಸೊ ಅದರಲ್ಲಿ ಸೆಕ್ಷನ್ 63 ಟ್ಯಾಕ್ಸ್ ಆಡಿಟ್ ರಿಲೇಟೆಡ್ ಪ್ರಾವಿಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಆ್ಯಂಡ್ ಆ್ಯಸ್ ಇಟ್ ಈಸ್ ಇದೆ, ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಏನಿತ್ತು ಆಡಿಟ್ ರಿಲೇಟೆಡ್ ಪ್ರಾವಿಷನ್ಸ್ಗಳೆಲ್ಲ ಸೇಮ್ ಆ್ಯಸ್ ಇಟ್ ಈಸ್ ಇದೆ. ಆ್ಯಂಡ್ ಹಾಗೆ ಸೆಕ್ಷನ್ 515 ಕ್ಲಿಯರ್ ಆಗಿ ಡೆಫಿನೇಷನನ್ನು ಕೊಟ್ಟಿದ್ದಾರೆ. ಅಂದರೆ ಅಕೌಂಟೆಂಟ್ ಯಾರು ಇರಬೇಕು, ಯಾರು ಆಡಿಟನ್ನು ಮಾಡಬೇಕು ಅಂತ. ದಟ್ ಮೀನ್ಸ್ accountant means a chartered accountant as defined in section 21B of Chartered Accountants Act 1949. and ಅಂದರೆ ಬರೀ CA ಆಗಿದ್ರೆ ಆಗಲ್ಲ, ಇನ್ನೊಂದು ಕಂಡೀಷನ್ ಇದೆ, ಹೂ ಹೋಲ್ಡ್ಸ್ ಅ ವ್ಯಾಲಿಡ್ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಅಂಡರ್ ಸೆಕ್ಷನ್ 6(1) ಆಫ್ ದ ಆಕ್ಟ್. ಸೊ ಯಾರೆಲ್ಲ CA ಆಗಿದ್ದಾರೆ ಅಂದರೆ ಚಾರ್ಟರ್ಡ್ ಅಕೌಂಟೆಂಟ್ ಇದ್ದಾರೆ, ಹಾಗೆ ಅವ್ರ ಹತ್ರ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ಇದೆ, ಅವ್ರಿಗೆ ಮಾತ್ರ ಈ ಎಕ್ಸ್ಕ್ಲೂಸಿವ್ ರೈಟ್ ಇರುತ್ತೆ ಇನ್ಕಮ್ ಟ್ಯಾಕ್ಸ್ ಆಡಿಟ್ ಮಾಡೋಕ್ಕೆ. ಸದ್ಯಕ್ಕೆ ಕಂಪ್ನಿ ಸೆಕ್ರೆಟರಿಗಾಗಲಿ ಅಥವಾ ಕಾಸ್ಟ್ ಅಕೌಂಟೆಂಟ್ಗಳಿಗಾಗಲಿ ಈ ಆಡಿಟ್ ಮಾಡುವಂಥ ರೈಟ್ಸನ್ನು ಕೊಟ್ಟಿಲ್ಲ. ಆ್ಯಂಡ್ ಕಾಸ್ಟ್ ಅಕೌಂಟೆಂಟನ್ನು ಕೂಡ ಇನ್ಕಮ್ ಟ್ಯಾಕ್ಸ್ ಬಿಲ್ 2025 ಡಿಫೈನ್ ಮಾಡಿದ್ದಾರೆ. ಕಾಸ್ಟ್ ಅಕೌಂಟೆಂಟ್ ಮೀನ್ಸ್ ಅ ಕಾಸ್ಟ್ ಅಕೌಂಟೆಂಟ್ ಆಸ್ ಡಿಫೈನ್ಡ್ ಇನ್ ಸೆಕ್ಷನ್ 21B ಆಫ್ ದ ಕಾಸ್ಟ್ ಆ್ಯಂಡ್ ವರ್ಕ್ಸ್ ಅಕೌಂಟೆಂಟ್ ಆ್ಯಕ್ಟ್ 1959. ಸೊ ನೀವಿಲ್ಲಿ ಒಂದು ಗಮನ ಕೊಡ್ಬೋದು, ಚಾರ್ಟರ್ಡ್ ಅಕೌಂಟೆಂಟ್ ಆ್ಯಕ್ಟ್ ಬಂದು 1949 ಬಂದಿರುವಂಥ ಆ್ಯಕ್ಟ್, ಆ್ಯಂಡ್ ಕಾಸ್ಟ್ ಅಕೌಂಟೆಂಟ್ ಆ್ಯಕ್ಟ್ ಬಂದು 1959 ಬಂದಿರುವಂಥ ಆ್ಯಕ್ಟ್. ಸುಮಾರು 10 ವರ್ಷ ಆದಮೇಲೆ ಬಂದಿರುವಂಥ ಆ್ಯಕ್ಟ್. ಸೊ ಅಲ್ಲಿ ಕಾಸ್ಟ್ ಅಕೌಂಟೆಂಟ್ ಕೋರ್ಸನ್ನು ಬಿಡೋದಕ್ಕಾಗಲಿ ಅಥವಾ ಕಾಸ್ಟ್ ಅಕೌಂಟೆಂಟ್ ಇಂಪಾರ್ಟೆನ್ಸ್ ಏನಿದೆ ಆ್ಯಂಡ್ ಯಾಕೆ ಇಂಟ್ರೊಡ್ಯೂಸ್ ಮಾಡೋದು ಅನ್ನೋದಕ್ಕೆ ಒಂದು ಪರ್ಪಸ್ ಇರುತ್ತೆ. ಆ್ಯಂಡ್ ಕಾಸ್ಟ್ ಆಡಿಟ್ ಅಂದರೆ ಸ್ಟಾಕ್ ಆಡಿಟ್ಗಳನ್ನ ಮಾಡಬೇಕು ಅನ್ನೋಂಥದ್ದೊಂದು ಮುಖ್ಯವಾದ ಉದ್ದೇಶ ಇರುತ್ತೆ ಆ ಕೋರ್ಸನ್ನು ಪ್ರಮುಖವಾಗಿ ತೆಗೆಯೋದಕ್ಕೆ. ಹಾಗೆ CA ಅಂತ ಬಂದಾಗ ಈ ಆಡಿಟ್ ರಿಲೇಟೆಡ್ ಎಲ್ಲ ಎಕ್ಸ್ಕ್ಲೂಸಿವ್ ರೈಟ್ಸ್ ಅವ್ರಿಗೆ ಇರುತ್ತೆ. ಆ್ಯಂಡ್ ಹಾಗೆ ಕಂಟಿನ್ಯೂ ಆಗಬೇಕು ಅನ್ನೋವಂಥದ್ದು ನನ್ನ ಏನು ಪ್ರಿಫರೆನ್ಸ್ ಕೂಡ. ಹಾಗೆ ಕೆಲವೊಬ್ಬರೆಲ್ಲ ಈಗಲೂ ಕೂಡ ಯೂಟ್ಯೂಬಲ್ಲಿ ಈಗಲೂ ಆದಷ್ಟು ಲೈಕ್ ಆರ್ಗ್ಯೂಗಳೆಲ್ಲ ಮಾಡೋದನ್ನು ನೋಡಿದ್ದೀವಿ. ಆ್ಯಂಡ್ ಕಾಸ್ಟ್ ಅಕೌಂಟೆಂಟ್ ಯಾರು ಪ್ರೆಸಿಡೆಂಟ್ ಇದ್ದಾರೆ ಅವ್ರು ಈಗಲೂ ಗೌರ್ಮೆಂಟ್ ಜೊತೆಯಲ್ಲಿ ಇನ್ನೂ ಟಚ್ಚಲ್ಲಿದ್ದಾರೆ. ಈಗ ಜಸ್ಟ್ ಬಿಲ್ ಅಷ್ಟೇ ಪಾಸ್ ಆಗಿರೋದು. ಆ್ಯಂಡ್ ಬಿಲ್ಲನ್ನು ಇನ್ನೂ ರಿವ್ಯೂ ಮಾಡಿ ನೆಕ್ಸ್ಟ್ ಆ್ಯಕ್ಟ್ ಬರೋಷ್ಟರಲ್ಲಿ ಖಂಡಿತ ಕಾಸ್ಟ್ ಅಕೌಂಟೆಂಟ್ನ ಕೂಡ ಆ್ಯಡ್ ಮಾಡ್ತೀವಿ ಅನ್ನುವಂಥ ಒಂದು ಆರ್ಗ್ಯುಮೆಂಟ್ಸ್ಗಳು ಕೂಡ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗುತ್ತೆ ಅಂತ. ಆ್ಯಂಡ್ ಸದ್ಯಕ್ಕೆ ಆ್ಯಸ್ ಆನ್ ಟುಡೇ ಆಡಿಟ್ ಮಾಡುವಂಥ ಎಕ್ಸ್ಕ್ಲೂಸಿವ್ ರೈಟ್ CAಗಳಿಗೆ ಮಾತ್ರ ಇದೆ. ಬೇರೆ ಯಾವುದೇ ಪ್ರೊಫೆಷ್ನಲ್ಗಳಿಗೂ ಕೂಡ ಈ ರೈಟ್ಸನ್ನು ಕೊಟ್ಟಿಲ್ಲ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ನಾನು ಮಾಡುವಂಥ ಎಲ್ಲ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ತಕ್ಷಣ ನಿಮಗೆ ಬರುತ್ತೆ. ಹಾಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಏನಾದರೂ ಕ್ವಶನ್ಗಳಿತ್ತು ಅಂತಲೇ ನೀವು ಕಮೆಂಟಲ್ಲಿ ಮೆನ್ಷನ್ ಮಾಡ್ಬೋದು. ಹಾಗೆ ಕ್ವಶನ್ ಏನಾದರೂ ಕಾನ್ಫಿಡೆನ್ಷಿಯಲ್ ಆಗಿದೆ ಅಂತಲೇ ನೀವು ನನ್ನ ನಂಬರನ್ನು ನನ್ನ ವಾಟ್ಸಪ್ ನಂಬರನ್ನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿದ್ದೀನಿ. ನೀವು ನನಗೆ ವಾಟ್ಸಪ್ ಮೆಸೇಜನ್ನು ಕೂಡ ಡ್ರಾಪ್ ಮಾಡ್ಬೋದು. ನಮ್ಮ ಕರ್ನಾಟಕ, ನಮ್ಮ ಕನ್ನಡ, ನಮ್ಮ ಹೆಮ್ಮೆ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರಗಳು.